ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮೀನುಗಾರರಿಂದ ಬಹಳಷ್ಟು ಅತ್ಯುತ್ತಮ ಕಾರ್ಯ, ಬಹಳ ಶಿಸ್ತುಬದ್ಧತೆ, ಬಹಳ ಕಾರ್ಯವೈಖರು ಬಹಳ ಚೆನ್ನಾಗಿದೆ. ತಾವೇನು ಇಷ್ಟಪಡ್ತೀರಾ ಸರ್? ನಾನು ಮೈಸೂರಿಂದ ಬಂದಿದ್ದೀನಿ. ಜಂಟಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೀನಿ. ನನ್ನ ಹೆಸರು ಶಂಭುಲಿಂಗ ಸ್ವಾಮಿ ಅಂತ. ನನಗೆ ಈ ಕಳೆದ 4 ವರ್ಷಗಳಿಂದ ಮಂಜುನಾಥ್ ಸೋನಾರ್ ಸಾಹೇಬರು ನನಗೆ ಪರಿಚಯ ಆಗಿದ್ದಾರೆ. ಅವರ ಅನಂತರ ನನ್ನನ್ನು ಜಂಟಿ ನಿರ್ದೇಶಕರಾಗಿ, ರಾಜ್ಯ ಜಂಟಿ ನಿರ್ದೇಶಕರಾಗಿ ನೇಮಕ ಮಾಡಿದ್ದಾರೆ. ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ, ತಳ ಸಮುದಾಯಗಳ ಪ್ರತಿಯೊಂದು ಎಲ್ಲಾ ಜಾತಿಗಳ ಬಡ ಜನರ ಏಳಿಗೆಗಾಗಿ ಅವ್ರು ಮೀನುಗಾರರು ಅಂತ ಅಂದಿದ್ಮೇಲೆ ಎಲ್ಲಾ ವಿಭಾಗದಲ್ಲೂ ಕೂಡ ಯಾರೇ ಕಷ್ಟ ಅಂತ ಬಂದ್ರು ಅವರಿಗೆ ಅವ್ರ ಕೈಲಾದಷ್ಟು ಸಹಾಯ ಮಾಡುವಂತ, ಸಮಾಜ ಸೇವೆ ಮಾಡುವಂತ ಪ್ರಪ್ರಥಮ ಆದ್ಯತೆಯನ್ನು ಇಟ್ಕೊಂಡಿದ್ದಾರೆ. ಅದೇ ರೀತಿ ಎಲ್ಲಾ ಜಿಲ್ಲೆಗಳಿಂದನೂ ಬಂದವ್ರಿಗೆ, ಒಂದೇ ಜಿಲ್ಲೆ ಅಂತಿಲ್ಲ, ಎಲ್ಲಾ ಜಿಲ್ಲೆಗಳಿಂದನೂ ಅವರು ಯಾರು ಬಂದು ಪರಿಚಯ ಇದ್ದವ್ರು ಯಾರು ಬಂದ್ರು ಕೂಡ ಅವರು ಸಮಾಜ ಸೇವೆ ಮಾಡ್ತಿದ್ದಾರೆ. ಅದರಲ್ಲೂ ಆರ್ಥಿಕವಾಗಿ, ಶೈಕ್ಷಣಿಕ, ಸಾಮಾಜಿಕವಾಗಿ ಮೇಲೆತ್ತೋದಕ್ಕೆ ಅವ್ರ ಕೈಲಿ ಎಷ್ಟಾಗ್ಬೇಕು ಅಷ್ಟನ್ನ ಅವ್ರ ಶಕ್ತಿ ಮೀರಿ ಹಗಲು ರಾತ್ರಿ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ವಿಧಾನ ಪರಿಷತ್ ಸದಸ್ಯನ ಮಾಡಿದ್ರೆ ಅಲ್ಲಿ ಸರ್ಕಾರ ಮತ್ತು ಇದನ್ನ ಜನಗಳ ಮಧ್ಯೆ ಕೊಂಡಿಯಾಗಿ ನಿಂತು ಕೆಲಸ ಮಾಡ್ತಾರೆ ಅಂತ ನಮ್ಮ ಅಭಿಪ್ರಾಯ ಇದೆ. ಹಾಗಾಗಿ ಹೈಕಮಾಂಡ್ ನಲ್ಲಿ ನಾನು ಮತ್ತೆ ಮನವಿ ಮಾಡ್ತಿದ್ದೀನಿ, ಹೃತ್ಪೂರ್ವಕವಾಗಿ ವಂದನೆ ಮಾಡ್ತೀನಿ, ಅವರಿಗೆ ವಿಧಾನ ಪರಿಷತ್ ಸದಸ್ಯನ ನೇಮಕ ಮಾಡಬೇಕು. ತಾವು ಎಲ್ಲಿದ್ದೀರಾ, ದೊಡ್ಡವರಿದ್ದೀರಾ, ವಿಷಯ ತಪ್ಪಿಲ್ಲ ಅನ್ಸುತ್ತೆ. ಮುಖ್ಯಮಂತ್ರಿಗಳು ಈಗ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ ಸಿದ್ದರಾಮಯ್ಯನವರು, ಅವೆಲ್ಲ ಒಕ್ಕೂಟದಿಂದ 2 ವರ್ಷ ಉತ್ತಮ ಆಡಳಿತ ಮಾಡಿದ್ದಾರೆ. ಅವೆಲ್ಲ ಹೇಳ್ತಾ ಇದ್ದಾರೆ, ಬಹಳ ಪ್ರೀತಿಯನ್ನು ತೋರಿಸಿದ್ದೀರಾ. ಮುಖ್ಯಮಂತ್ರಿ ಮಾಜಿ ಅವ್ರು ಯಾವಾಗೇನು ಸಿದ್ದರಾಮಯ್ಯ ಬಗ್ಗೆ ಏನ್ ಹೇಳ್ತೀರಾ? ಪಕ್ಷ ತೀರ್ಮಾನಗಳಿಂದ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಆಗಿರ್ಬೋದು. ಆದ್ರೆ ಅವರು ಯಾವುದಿಗೂ ಕೂಡ ಜನನಾಯಕರಾಗೇ ಇದ್ದಾರೆ, ಅಹಿಂದ ನಾಯಕರಾಗೇ ಇದ್ದಾರೆ. ಮತ್ತೆ ಈ ಕರ್ನಾಟಕ ಜನತೆಯ ಪ್ರೀತಿ ಪಾತ್ರವಾಗಿ ಹೋಗಿದ್ದಾರೆ. ಹಾಗಾಗಿ ಅವ್ರನ್ನ ಯಾವತ್ತೂ ನಾವು ಮಾಜಿ ಅನ್ನಂಗಿಲ್ಲ, ಅಲ್ಲಿ ಅನ್ಕೊಂಡೇ ಇರ್ಬೇಕು. ಅವ್ರ ಮಾರ್ಗದರ್ಶನ ಏನಿರ್ಬೇಕು. ಇವತ್ತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ರು ಕೂಡ ಅವ್ರ ಮಾರ್ಗದರ್ಶನ ಇರ್ತದೆ. ಅವ್ರ ಕಿರಿಕಿರಿದ್ದಾರೆ, ಅವ್ರ ಮಾರ್ಗದರ್ಶನದಲ್ಲಿ ಅತ್ಯುತ್ತಮ ಕಾರ್ಯ ಮಾಡ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ, ಮಾಡ್ತಾರೆ. ಮತ್ತೆ ರಿಪಿಟೇಷನ್ ಅಂತಲ್ಲ, ಶ್ರೀ ಮಂಜುನಾಥ್ ಬಿ ಸೋನಾರ್ ಸರ್ಗೆ ವಿಧಾನ ಪರಿಷತ್ ಸದಸ್ಯ 100ಕ್ಕೆ 100% ಸಿಗ್ಬೇಕು ಅಂತ ಎಲ್ಲರೂ ಆಸೆ ಪಡ್ತಾ ಇದ್ದಾರೆ. ಏನ್ ಹೇಳ್ತೀರಾ ಸರ್? ನಾವಂತೂ ದೇವ್ರುಗಳನ್ನು ಬೇಡ್ಕೊಂತ ಇದೀವಿ. ಜನಗಳು ಬೇಡೋದ್ರ ಜೊತೆಗೆ, ಹೈಕಮಾಂಡ್ ಬೇಡೋದ್ರ ಜೊತೆಗೆ ನಮ್ಮ ನಂಬಿದ ದೇವರುಗಳನ್ನು ಬೇಡ್ಕೊಂತ ಇದೀವಿ. ಶಂಭುಲಿಂಗ ಸ್ವಾಮಿ. ಇಲ್ಲ